राजश्री भुवन भुव भागश्री परिवार गंड गुंडवींद श्री कृष्ण रायर अमृत हस्त सन्मानिता पक्षिराम क्षेत्र क्षेम अन्नदानी धर्मपद मद गुरुवप्प अन्नदानी गुरुवप्पನ ಮಗ ಕನಕಪ್ಪ ಅನ್ನದಾನಿ ಕನಕಪ್ಪನ ಮಗ ನಮೋರ ನ್ಯಾಯ ದೇವರು ನಮೋರ ನ್ಯಾಯ ದೇವರು ಏನೋ ರುದ್ರ, ಊರಲ್ಲಿ ಏನೋ ಗದ್ದಲ ನಡೆದಿದೆಯಂತ ಊರು ತುಂಬಾ ಸುದ್ದಿ ಹಬ್ಕೊಂಡೈತಿ. ಈ ವಿಷಯ ನಿನಗ ಗೊತ್ತಿಲ್ಲವೇನಪ್ಪ? ಗೊತ್ತೈತ್ರಿ ದೈನರ, ಗೊತ್ತೈತ್ರಿ. ಅದಕ್ಕಂತ ನಿಮ್ಮನ್ ಕಾಣ್ಬೇಕಂತ ಊರ್ ಜನ ಹೊರಗಡೆ ನಿಂತಾರಿಯಪ್ಪ. ಅಲ್ರಿ ಊರು ಹೊರಗುರುತ ಬಾಳ ಹೊಲಸಾಗತ್ತೈತಿ ಬಿಡ್ರಿ ಅಪ್ಪ. ಆ ಚಿಮ್ರ ಮಗ ಕಾಳದಲ್ರಿ, ಮತ್ತೆ ಅದೇನೋ ತಪ್ಪು ಮಾಡ್ಯಾನಂತ್ರಿ. ಅದಕ್ಕೆ ಅವನು ಕರ್ಕೊಂಡು ಬಂದಿದ್ದಾರೆ. ಎಲ್ಲಿದ್ದಾರೆ ಅವರು? ಕರಿ ಅವರ ಒಳಗ. ತಮ್ಮ ಹನುಮಂತ ನಗಪ್ಪ. ರುದ್ರ, ಇವನು ಈ ಊರಾಗ ಏನ್ ತಪ್ಪು ಮಾಡಿದ್ದಾನೆ? ಏನಂತ ಹೇಳ್ಬೇಕ್ರಿ ದನಿಯರ, ಏನಂತ ಹೇಳ್ಬೇಕ್ರಿ? ಅಲ್ರಿ ದನಿ, ಇನ್ನೊಮ್ಮೆ ಇದ ಊರಾಗ ಜೋಳದ ಗುಡಿಗೆ ಬೆಂಕಿನ ಇಟ್ಟಿದ್ದಲ್ರಿ ಅಪ್ಪ. ಅವತ್ತ ಮತ್ತೆ ಅದ ಅಲ್ಲದ ಈ ಊರಾಗ ಕಳ್ತನ ಮಾಡಿದ್ರಿ. ಇಷ್ಟು ಅಲ್ಲದ ಮತ್ತೆ ಇವತ್ತಿವ ಏನ್ ಮಾಡ್ಯಾನ ಗೊತ್ತೇನ್ರಿ? ಏನ್ ಮಾಡಿದ್ದಾನೆ ಇವನು? ಪಾಪ ಆ ಚಂಚಪ್ಪನ ಮಗಳು ಕೂಲಿ ಮಾಡ್ಬೇಕಂತ ತೋಟದ ಕಡೆ ಹೊರಟಾಗ ಪಾಪ ದಾರಿಯಲ್ಲಿ ಆ ಹುಡುಗಿ ಮೇಲೆ ಹಟ್ಟಗಟ್ಟಿ ಬಲಾತ್ಕಾರ ಮಾಡಕ ಪ್ರಯತ್ನ ಪಟ್ಟಾನ್ರಿ. ಹೌದೇನಲೇ ಕಾಳ? ಇಲ್ಲದ ನೀಲ್ಲ, ಇವರು ಸುಳ್ಳಾಕತ್ತಾರ. ಇದು ಕರ್ನಾಟಕದ ಆಸ್ತಿ. 5 ಕೋಟಿ ಕನ್ನಡಿಗರ ಶಕ್ತಿ ಈ 5 ಬೆರಳಲ್ಲಿ ತುಂಬಿರುವುದು. ಮಾಡಿ ಹೊಡೆದ್ರ ಎದ್ದು ಬಂದಿದ್ದು ಚರಿತ್ರೆಯಲ್ಲಿಯೇ ಇಲ್ಲ. ನೀನು ಎಲ್ಲಿರುವೆ, ಎಲ್ಲಿ ನಿಂತಿರುವಿ, ಯಾರ ಕಣ್ಣು ಮುಂದೆ ನಿಂತಿರುವೆ ಎಂಬ ಅರಿವು ನಿನಗೇನಾದರೂ ಇದೆಯಾ? ಸುತ್ತ 40 ಹಳ್ಳಿಯ ಜನರ ಸಮಸ್ಯೆಗಳನ್ನೇ ಬಗೆಹರಿಸುವ ನ್ಯಾಯವಂತನ ಮನೆತನವಿದು. ಇಂಥ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನಾಡಿದರೆ ನಿನ್ನ ಕೈ ಕಾಲುಗಳನ್ನು ಕತ್ತರಿಸಿ ಹೊರ ಹಾಕಬೇಕಾಗುತ್ತದೆ. ರುದ್ರ, ಹೇಳಿದ್ದೇನೆ, ಇವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅವನ ಬಾಯಿಂದ ಏನು ಕೇಳ್ತೀರಿ ದನಿಯರ? ಅಲ್ರಿ ನಿಮ್ಮ ಹತ್ರ ಯಾರ ಸುಳ್ಳು ಹೇಳ್ತಾರೆ? ಈ ಸುತ್ತು 40 ಹಳ್ಳಿ ಜನ ನಿಮ್ಮ ಹತ್ರ ಬಂದು ನ್ಯಾಯ ಕೇಳ್ತೈತ್ರಿ ಅಪ್ಪ, ನ್ಯಾಯ ಕೇಳ್ತೈತ್ರಿ. ಅಲ್ರಿ ನೀವು ನ್ಯಾಯ ಹೇಳಿದ ಮೇಲೆ ಮುಗಿದು ಹೋಯ್ತ್ರಿ. ಹೌದು, ಸಾಕ್ಷಾತ್
ಆ ದೇವರ ನ್ಯಾಯ ಹೇಳಿದಂಗ ಈ ನಿಮ್ಮ ಮನಿತನ ಹುಟ್ಟಿದ್ದ ಈ ಸುತ್ತು 47 ಜನರ ನ್ಯಾಯ ಹೇಳಕುತ್ತೇನೆಯಪ್ಪ ನ್ಯಾಯ ಅಲ್ರಿದ್ದೇನೆ ನಿಮ್ಮನ್ನ ಹಿಡಿದು ಆ ನಿಮ್ಮ ಅಚ್ಚುಮುತ್ತನ ಕಾಲದಿಂದಲೇ ನ್ಯಾಯ ಹೇಳುತ್ತಾ ಬಂದ ಮನಿತನವಿದು. ಇಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮವೇ ಈ ಧರ್ಮಾಪುರದ ನಿತ್ಯದ ವಿಷಯ. ಇಂಥ ನಾಡಿಗೆ ನಿಮ್ಮಂತ ದಳೆಯರು ಹುಟ್ಟಿದ್ದು ಅದು ನಮ್ಮ ಪುಣ್ಯ ಅಂತ ನಾವು ತಿಳಿದಿರಿಯಪ್ಪ, ನಾವು ತಿಳಿದಿರಿ. ಆದ್ರ ನಿಮ್ಮಂತವರ ಮನಿತನ ಈ ನಾಡಿನೊಳಗ ಜೀವಂತವಾಗಿರುವವರೆಗೂ ನಮ್ಮಂತ ಬಡವರು ನೆಮ್ಮದಿಯಿಂದ ಬದುಕ್ತಿರಿಯಪ್ಪ, ನೆಮ್ಮದಿಯಿಂದ. ಆದ್ರ ಇಂಥ ದೃಷ್ಟ ಈ ನೆಲದಾಗ ಹುಟ್ಟಬಾರ್ದಾಗಿದ್ರಿ. ಹೌದು ರುದ್ರ, ಹೌದು, ನಿನ್ನ ಮಾತು ಸತ್ಯವಿದೆ. ಇಂಥ ಪಾಪಿಗೆ ತಕ್ಕ ಪ್ರಾಯಶ್ಚಿತವಾಗಬೇಕು. ಕಾಳ, ಇವತ್ತಿನಿಂದ ನೀನು ಈ ಊರಿನಲ್ಲಿ ಬದುಕಬಾರದು. ಈ ಊರು ಬಿಟ್ಟು ತೊಲಗಬೇಕು. ಮತ್ತೆ ನೀನು ಈ ಊರಿಗೆ ಬರಕೂಡದು. ಮರಳಿ ಬಂದಿದ್ದೀಯಾದರೆ ನಿನ್ನ ಕೈ ಕಾಲುಗಳನ್ನು ಕತ್ತರಿಸಿ ಹನುಮಪ್ಪನ ಗುಡಿಯ ಮುಂದೆ ಹೋಗಬೇಕಾಗುತ್ತದೆ. ಇದೇ ನಿನಗೆ ಕೊನೆಯ ಹೆತ್ತರಿಕೆ. ಹರಣ ಹೋಗಲಿಂದ. ಇಂಥ ಚಿಕ್ಕ ವಯಸ್ಸಿನಾಗ ಎಂತೆಂತ ಸಮಸ್ಯೆಗಳನ್ನೇ ಬಗೆಹರಿಸ್ತೀರಲ್ರಿ ಅಪ್ಪ. ಆ ನಮ್ಮ ದೊಡ್ಡ ದಣೆ ರಂಗ ನಿಮ್ಮ ಹತ್ರನು ದೊಡ್ಡ ಗುಣನೇ ಐತ್ರಿ ಅಪ್ಪ, ದೊಡ್ಡ ಗುಣನೇ ಐತ್ರಿ. ಆದ್ರೆ ಏನ್ ಮಾಡೋದು, ನಿಮ್ಮಂತ ಪುಣ್ಯವಂತರಿಗೆ ಆ ದೇವರು ಮಕ್ಕಳ ಸಂತಾನ ನೀಡಲಾರದು ದೊಡ್ಡ ಪಾಪರಿ ಅಪ್ಪ, ದೊಡ್ಡ ಪಾಪ. ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದ್ರ ಈ ಊರಾಗಿರೋ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀರಂತ ಹೇಳಿಕೊಂಡಿದ್ರಿ ಅಪ್ಪ. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಮಗ ಮಕ್ಕಳ ಸಂತಾನ ದೊರೆಯಲಿಲ್ಲ. ಅದಕ್ಕಾಗಿ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಊರಿನ ಪ್ರಜೆಗಳೇ ನನ್ನ ಆತ್ಮೀಯರು. ನಿಮ್ಮಂತ ದುಡಿಯುವ ಕಾರ್ಮಿಕರೇ ನನ್ನ ಮನೆಯ ಬಂಧುಗಳು. ರುದ್ರ, ನನ್ನ ಮನೆಯ ಬಂಧುಗಳು. ರುದ್ರ, ಮಕ್ಕಳ ಭಾಗ್ಯ ಪಡೆಯಬೇಕಾದರೆ ಅದಕ್ಕೂ 7 ಜನ್ಮದ ಪುಣ್ಯ ಬೇಕು. ದೇವರು ನಮಗೆ ಯಾವ ರೀತಿಯಿಂದಲೂ ಕಮ್ಮಿ ಮಾಡಿಲ್ಲ. ಅರಮನೆಯಂಥ ಮನೆ, 400 ಎಕರೆ ಜಮೀನು, ಬೆಳ್ಳಿ ಬಂಗಾರ ಸಂಪತ್ತು ಸಾಕಷ್ಟು ಮನೆ ತುಂಬಿದೆ. ಇದ್ದ ಮೇಲೆ ನಿಮ್ಮಂತ ದುಡಿಯುವ ಆಳು ಮಕ್ಕಳೇ ನನ್ನ ಮನೆಯ ಮಕ್ಕಳೆಂದು ತಿಳಿದರಾಯ್ತು. ಎಂತ ಮಾತ್ರಿಯಪ್ಪ, ಇದು ಎಂತ ಮಾತು ಮಾತಾಡ್ತೀರಿ ಅಲ್ರಿದ್ದೇನೆ. ಅಲ್ರಿದ್ದೇನೆ, ನಮ್ಮನ್ನ ಮಕ್ಕಳಂತ ಎಷ್ಟೇ ಪ್ರೀತಿಯಿಂದ ಕಂಡ್ರು ನಾವು ನಿಮ್ಮ ಮನೆ ಮಕ್ಕಳು ಆಗುದಿಲ್ರಿ ಅಪ್ಪ, ಆಗುದಿಲ್ರಿ. ಈ ನಿಮ್ಮ ಮನೆಗೆ ನಿಮ್ಮ ಮನೆ ಮಗ ಬೇಕೇ ಬೇಕ್ರಿ ಅಪ್ಪ, ಬೇಕೇ ಬೇಕು. ಅಲ್ರಿದ್ದೇನೆ, ನಾವು ನಮ್ಮ ಅಚ್ಚುಮುತ್ತನ ಕಾಲದಿಂದಲೂ ಈ ಮನೆಯಲ್ಲಿ ದುಡಿಯುತ್ತಾ ಬಂದೀವಿ. ಎಲ್ಲರನ್ನು ಮಕ್ಕಳಂತನೂ ಕಂಡ್ರಿ. ಅದಕ್ಕಯ್ಯಪ್ಪ ನಾನು ಆ ದೇವ್ರಿಗೆ ಬೇಡ್ಕೊಳ್ಳೋದು, ನಿಮಗೆ ಈ ಒಬ್ಬ ಮಗ ಹುಟ್ಟಿದ್ರ ಈ ಊರಾಗಿರೋ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ. ರುದ್ರ, ನೀನು ಈ ಮನೆಯ ಆಳು ಮಗನಲ್ಲ, ಈ ಮನೆಯ ಮಗ ನೀನು. ನಿನ್ನಂತ ವಿಶ್ವಾಸಿಕ ಅಭಿಮಾನಿ ಸಿಗಬೇಕಾದ್ರೆ ಈ ಮನೆತನದ ಪುಣ್ಯವಿದೆ ರುದ್ರ, ಈ ಮನೆತನದ ಪುಣ್ಯವಿದೆ. ಇಲ್ರಿ ಅಪ್ಪ, ಇಲ್ರಿ, ನನ್ನ ಪುಣ್ಯ ಈ ಮನೆಗಿಲ್ರಿ ಅಪ್ಪ, ಈ ಮನೆಗಿಲ್ರಿ. ಈ ಮನೆಯ ಅನ್ನ ಉಣ್ಣುವ ಪುಣ್ಯ ಅದು ನನಗೈತ್ರಿ ಅಪ್ಪ, ಅದು ನನಗೈತಿ. ಈ ನಿಮ್ಮ ಋಣನ ನಾನು ಯಾವ ಜನ್ಮದಾಗ ಮುಟ್ಟಿಸ್ತೀನೋ ಏನೋ. ರುದ್ರ, ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರ ಋಣ ಒಬ್ಬರು ಮುಟ್ಟಿಸುವ ಕಾಲ ಆ ದೇವರು ತಂದೆ ತರುತ್ತಾನೆ. ಇರ್ಲಿ, ನೀನು ಸ್ವಲ್ಪ ತೋಟದ ಕಡೆ ಹೋಗಿ ಬರಪ್ಪ. ಆಯ್ತ್ರಪ್ಪ, ನಾನು ಹೋಗಿ ಬರ್ತೀನಿ. ಮಹಾದೇವಿ, ಎಲ್ಲಿಗೆ ಹೋಗಿದ್ದಿ?
ಮಾಡಿಸೋದಕ್ಕೆ ಹೋಗಿದೆ. ತಗೊಳ್ಳಿ ಪ್ರಸಾದ. ಮಹಾದೇವಿ, ನಿತ್ಯ ದೇವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿ ಬರಲಿಲ್ಲ. ಯಾಕೆ? ದೇವರ ಹತ್ತಿರ ಏನಾದರೂ ಹರಕೆ ಬೇಡಿಕೊಂಡಿದೆಯಾ? ಹೌದು, ನಿಮ್ಮಂಥ ಪುಣ್ಯವಂತ ನೀತಿವಂತ ಪತಿ ದೊರೆತದ್ದು ನನ್ನ 7 ಜನ್ಮದ ಪುಣ್ಯ ಅಂತ ಭಾವಿಸಿದ್ದೀನಿ. ಮದುವೆಯಾಗಿ 3 ವರ್ಷ ಕಳೆದ್ರು ನಮಗೊಂದು ಮಗು ಕರುಣಿಸ್ತಿಲ್ಲ ಆ ದೇವರು. ಆದಷ್ಟು ಬೇಗ ನನಗೊಂದು ಮಗು ಆದ್ರೆ ಸಾಕು ರೀ, ನನ್ನ ಜನ್ಮ ಸಾರ್ಥಕವಾಗುತ್ತೆ. ಅದಕ್ಕೆ ಆದಷ್ಟು ಬೇಗ ನನಗೆ ಮಗು ಆಗ್ಲಿ ಅಂತ ಆ ದೇವರಿಗೆ ಅಭಿಷೇಕ ಮಾಡ್ತೀನಿ ಅಂತ ಹರಕೆ ಹೊತ್ತು ಬಂದಿದ್ದೀನಿ. ನೋಡು ಮಹಾದೇವಿ, ಇಲ್ಲದ ಆಸೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಕು. ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಹೆತ್ತವರ ಮನೆತನಕ್ಕೆ ಮುತ್ತುಗಳು ಆಗಬಹುದು, ನವರತ್ನಗಳು ಆಗಬಹುದು. ಒಂದು ವೇಳೆ ತಪ್ಪಿದರೆ ಅದೇ ಮಕ್ಕಳು ಹೆತ್ತವರ ಮನೆತನಕ್ಕೆ ಕುತ್ತುಗಳು ಆಗಬಹುದು, ಕುತ್ತಿಗೆ ಕತ್ತರಿಸುವ ಕಟಕರು ಆಗಬಹುದು. ಬಯಸಿ ಬೇಡುವುದು ಬೇಡ ಮಹಾದೇವಿ. ಬರುವ ಭಾಗ್ಯವೆಂದರೆ ತಾನಾಗಿ ಬರಲಿ. ದೇವರಲ್ಲಿ ಹರಕೆ ಬೇಡುವ ಬಯಕೆ ಇಲ್ಲಿಗೆ ನಿಲ್ಲಿಸಿಬಿಡುವ. ಯಾಕ್ರಿ ನಿಮಗೆ ಆ ದೇವ್ರ ಮೇಲೆ ಕೋಪ? ನನ್ನ ಮಕ್ಕಳಾಗೋದಿಲ್ಲ ಅಂತ ತಿಳ್ಕೊಂಡಿದ್ರ? ಇಲ್ಲ ರೀ, ಇವತ್ತಿಲ್ಲ ನಾಳೆ ನನಗೊಂದು ಮಗು ಆಗೋದಂತೂ ಖಂಡಿತ. ಅವನು ನಿಮ್ಮ ಹಾಗೆ ದೊಡ್ಡ ಗುಣ ಹೊಂದಿ ದೊಡ್ಡ ಧಡಿಯಾಗಿ ದೊಡ್ಡ ಕೀರ್ತಿ ತರ್ತಾನೆ ಈ ಮನೆಗೆ. ನನ್ನ ಆಸೆ ಈಡೇರೋದ್ರಲ್ಲಿ ಸಂದೇಹನೇ ಇಲ್ಲ ರೀ. ನಿನ್ನ ಆಸೆ ಪೂರೈಸಲು ಮೊದಲು ಆ ದೇವರ ಕಣ್ಣು ತೆರೆಯಬೇಕಲ್ಲ ಮಾದೇವಿ, ಆ ದೇವರ ಕಣ್ಣು ತೆರೆಯಬೇಕಲ್ಲ. ಈಗಾಗ್ಲೇ ಆ ದೇವ್ರ ಕಣ್ ತೆರೆದಾಗಿದೆ. ಅಂದ್ರೆ ನೀನ್ ಹೇಳುವ ಮಾತು ನೀನೀಗ 3 ತಿಂಗಳ ಗರ್ಭಿಣಿ. ಮಹಾದೇವಿ, ಈ ಮಾತು ಸತ್ಯವಾಗಿ ಹೋಗ್ರಿ, ಹೆಚ್ಚಿಗೆ ಕೇಳಬೇಡಿ, ನಂಗೆ ನಾಚಿಕೆ. ಮಹಾದೇವಿ, ಹಿಂದೆ ನೀನು ಎಷ್ಟೇ ಸಲ ನಾಚಿಕೊಂಡರೂ ನನ್ನ ಮನ ಬರೀ ನಗುತ್ತಿತ್ತು. ಆದರೆ ಇಂದು ನಿನ್ನ ನಾಚಿಕೆಯ ಸೌಂದರ್ಯ ನನ್ನ ಹೃದಯದ ತಂಕುಗಳು ಸಪ್ತ ಸ್ವರಗಳಿಂದ ಮೀಟಿದಂತಾಗುತ್ತಿದೆ ಮಹಾದೇವಿ, ಸಪ್ತ ಸ್ವರಗಳಿಂದ ಮೀಟಿದಂತಾಗುತ್ತಿದೆ ಮಹಾದೇವಿ. ನನ್ನ ಮನ ಕೂಗುತ್ತಿದೆ ಮಹಾದೇವಿ, ನನ್ನ ಮನ ಕೂಗುತ್ತಿದೆ. ಏನೆಂದು? ಒಂದು ಸಿಹಿ ಮುತ್ತನ್ನು ಕೊಡು ಎಂದು.